ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಯಾವುದೇ ಖರ್ಚಿಲ್ಲದೆ ನಮ್ಮ ಮನೆಯಲ್ಲೇ ಇರುವಂತಹ ತರಕಾರಿಗಳ ವೇಸ್ಟೇಜನ್ನು ಬಳಸಿಕೊಂಡು ಜೀವಾಮೃತವನ್ನು ತುಂಬ ಸುಲಭವಾಗಿ ಹೇಗೆ ತಯಾರಿಸುವುದು ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಈ ವಿಡಿಯೋವನ್ನು ನಾನು ಕಳೆದ ಒಂದು 2-3 ತಿಂಗಳ ಹಿಂದೆ ಒಮ್ಮೆ ಅಪ್ಲೋಡ್ ಮಾಡಿದ್ದೆ ಸ್ನೇಹಿತರೆ. ಬಟ್ ತುಂಬ ಜನ ಮೊನ್ನೆ ನಾನು ಹಾಕಿದಂತಹ ವಿಡಿಯೋದಲ್ಲಿ ನಮಗೆ ಜೀವಾಮೃತ ಯಾವ ರೀತಿ ಮಾಡೋದಂತ ಹೇಳಿಕೊಡಿ ಮೇಡಮ್ ಅಂತ ತುಂಬ ಕಮೆಂಟ್ ಬಂದಿದೆ. ಹಾಗಾಗಿ ಅವರಿಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಹೇಗಿದ್ದರೂ ನನಗೆ ಮಾಡಬೇಕಿತ್ತು ಆ ಜೀವಾಮೃತವನ್ನು, ಹಾಗಾಗಿ ನಿಮಗೂ ಒಂದು ತೋರಿಸುವ ಅಂತ ಹೇಳಿ ವಿಡಿಯೋ ಮಾಡಿದೆ. ಇಲ್ಲಿ ನಾನು ಒಂದು ಬ್ಯಾರಲನ್ನು ತಗೊಂಡಿದ್ದೇನೆ. ಅಂದರೆ ನನ್ನಲ್ಲಿ ಇಷ್ಟು ಗಿಡಗಳುಂಟು ನೋಡಿ, ಅದರ ಅಂದಾಜು ಪ್ರಕಾರ ನಾನು ಇವತ್ತು ಜೀವಾಮೃತವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಬ್ಯಾರಲ್ಗೆ ಫಸ್ಟ್ ಒಂದು ಬ್ಯಾರಲ್ ತಗೊಂಡು ಅದಕ್ಕೆ ನಾನು ಇಲ್ಲಿ ಸೊಪ್ಪು ತರಕಾರಿಗಳನ್ನು ಹಾಕಿದ್ದೇನೆ. ಅಂದರೆ ಇಲ್ಲಿ ಕುಳಿತಿರುವಂತಹ ತರಕಾರಿಗಳನ್ನೆಲ್ಲ ಹಾಕಬಾರ್ದು, ಹುಳ ಇರುವಂಥದ್ದು, ರೋಗ ಹಿಡಿದಿರುವಂಥದ್ದನ್ನೆಲ್ಲ ನಾವು ಹಾಕಬಾರ್ದು ಸ್ನೇಹಿತರೆ. ಬರೀ ನಾವು ಚೆನ್ನಾಗಿರುವಂತಹ ಎಲೆಗಳು, ತರಕಾರಿಗಳು, ಹಣ್ಣು ಹಂಪಳುಗಳು ಇಂಥವುಗಳನ್ನೆಲ್ಲ ಹಾಕ್ಬೋದು. ಬ್ಯಾರಲ್ಗೆ ಹಾಕಿ. ಅಂದರೆ ಎಷ್ಟು ಹಾಕಬೇಕು ಅಂತ ಹೇಳಿದರೆ, ನೀವು ಯಾವ ಬ್ಯಾರಲ್ ತಗೊಂಡಿರ್ತೀರಿ ನೋಡಿ, ಆ ಅರ್ಧ ಬ್ಯಾರಲಲ್ಲಿ ನೀವು ಏನು ತರಕಾರಿ ವೇಸ್ಟೇಜ್ ಅಥವಾ ನಾನು ಏನು ಹೇಳಿದೆ ಅದನ್ನು ನೀವು ಅರ್ಧ ಬ್ಯಾರಲ್ ತಗೊಂಡು, ಆಮೇಲೆ ಇನ್ನೂ ಅರ್ಧ ಬ್ಯಾರಲ್ ನೀವು ಸೆಗಣಿಯನ್ನು ಹಾಕಬೇಕು. ಹಸಿ ಸೆಗಣಿ ಸ್ನೇಹಿತರೆ. ಅಂದರೆ ಒಂದೇ ರೀತಿಯಾಗಿರಬೇಕು, ಹೆಚ್ಚು ಕಡಿಮೆ ಇರಬಾರ್ದು. ಅಲ್ಲಿ ಸೆಗಣಿ ಕೂಡ ಜಾಸ್ತಿ ಆಗಬಾರ್ದು ಅಥವಾ ತರಕಾರಿಗಳ ವೇಸ್ಟೇಜ್ ಕೂಡ ಜಾಸ್ತಿ ಆಗಿರಬಾರ್ದು. ಒಂದೇ ರೀತಿಯಲ್ಲಿ ಒಂದು ಸಮಾನವಾದಂತಹ ಕ್ವಾಂಟಿಟಿಯಲ್ಲಿ ಇರಬೇಕು. ಫಸ್ಟ್ ನೀವು ಹಾಕಿದಂತಹ ಒಂದು ಅರ್ಧ ಬ್ಯಾರಲ್ ವೇಸ್ಟೇಜ್ ತರಕಾರಿಗಳನ್ನು ಹಾಕಿ, ಸೊಪ್ಪು ತರಕಾರಿಗಳನ್ನು ಹಾಕಿ, ಆಮೇಲೆ ಹಸಿ ಸೆಗಣಿಗಳನ್ನು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡಬೇಕು ಸ್ನೇಹಿತರೆ. ಎಷ್ಟು ಚೆನ್ನಾಗಿ ನಿಮಗೆ ಮಿಕ್ಸ್ ಕೊಡಲಿಕ್ಕೆ ಆಗ್ತದೆ ಅಷ್ಟು ಚೆನ್ನಾಗಿ ನೀವು ಮಿಕ್ಸ್ ಕೊಡಬೇಕು. ಎಲ್ಲ ಮಿಕ್ಸ್ ಕೊಟ್ಟ ನಂತರ ಈಗ ಒಂದಕ್ಕೊಂದು ಹೊಂದ್ಕೊಳ್ಬೇಕಲ್ಲ, ಅದಕ್ಕೆ ನಾವು ಏನು ಮಾಡಬೇಕಂತ ಹೇಳಿದರೆ ಸ್ವಲ್ಪ ನೀರನ್ನು ಹಾಕಬೇಕು. ತುಂಬ ನೀರು ಹಾಕಬೇಡಿ, ಸ್ವಲ್ಪ ನೀರು ಹಾಕಿದರೆ ಸಾಕು. ಯಾಕಂತ ಹೇಳಿದರೆ ಅದು ದಿನ ಕೊಳೆತಾ ಹೋದಾಗೇ ಅದು ಲಿಕ್ವಿಡ್ ಆಗ್ತಾ ಹೋಗ್ತದೆ. ಆಗ ನಾವು ಜಾಸ್ತಿ ನೀರು ಹಾಕಿದಾಗ ಅದರ ಗ್ಯಾಸ್ ಜಾಸ್ತಿ ಆದಾಗ ಬಾಯಿ ಮುಚ್ಚಳ ಕೆಳಗೆ ಬಿದ್ದು ಲಿಕ್ವಿಡ್ ಎಲ್ಲ ಕೆಳಗೆ ಬೀಳುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ನಿಮಗೆ ಅದು ಒಂದಕ್ಕೊಂದು ಹೊಂದ್ಕೊಳ್ಬೇಕು, ಅಷ್ಟು ನೀರು ಹಾಕಿದರೆ ಸಾಕು. ಅಂದರೆ ಸೆಗಣಿ ಮತ್ತು ತರಕಾರಿಗಳ ವೇಸ್ಟೇಜ್ ಒಂದಕ್ಕೊಂದು ಹೊಂದ್ಕೊಳ್ಬೇಕು, ಅಷ್ಟು ನೀವು ನೀರು ಹಾಕಿ. ನೋಡಿ, ಸ್ವಲ್ಪ ನೀರು ಹಾಕಿದ ನಂತರ ನೀವು ಈ ರೀತಿ ಪುಷ್ ಮಾಡಿ. ಒಂದು ಕೋಲನ್ನು ತಗೊಂಡು ಎಷ್ಟು ಬೇಕೋ ಎಷ್ಟು ನಿಮಗೆ ಪುಷ್ ಮಾಡಲಿಕ್ಕೆ ಆಗ್ತದೆ ನೋಡಿ, ಅಷ್ಟು ಪುಷ್ ಮಾಡಿ. ಆಗ ನಿಮಗೆ ಗೊತ್ತಾಗ್ತದೆ. ನೀರಿನ ಅಂಶ ಕಡಿಮೆ ಇದರಲ್ಲಿ ಪುಷ್ ಮಾಡುವಾಗ ಸ್ವಲ್ಪ ಗಟ್ಟಿ ಆದಾಗೆ ಆಗ್ತದೆ. ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ನೀರು ಹಾಕಿದರೆ ಆಯಿತು. ಇಲ್ಲಿ ನೋಡಿ, ನಾನು ಫಸ್ಟ್ ಸ್ವಲ್ಪ ಹಾಕಿದೆ ನೀರು, ಆಮೇಲೆ ಪುಷ್ ಮಾಡಿ ಸ್ವಲ್ಪ ನೀರು ಹಾಕಿದೆ. ಈಗ ನೋಡಿ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡಿ, ಇಷ್ಟು ಸಾಕು ಸ್ನೇಹಿತರೆ ನೀರು. ಇನ್ನೂ ಜಾಸ್ತಿ ಹಾಕಬಾರ್ದು. ಇಲ್ಲಿ ನಾನು ದಿನಾ ಅದನ್ನು ತಿರುಗಿಸಬೇಕು ಇನ್ನು, ಆಗ ಅದು ಕರೆಕ್ಟ್ ಆಗ್ತದೆ. ಅಂದರೆ ಕೊಳೆತಾ ಹೋದಾಗೇ ಕರೆಕ್ಟ್ ಆಗ್ತದೆ. ಒಂದು ವೇಳೆ ನೀವು ನೀರು ಹಾಕದೇ ಇದ್ದಾಗ ಏನಾಗುತ್ತೆ ಅಂತ ಹೇಳಿದರೆ ಕೊಳಿಲಿಕ್ಕೆ ತುಂಬ ಟೈಮ್ ತಗೊಳ್ತದೆ. ಅದಕ್ಕೋಸ್ಕರ ನಾವು ನೀರನ್ನು ಹಾಕೋದು. ಇಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಇದೆ ಸ್ನೇಹಿತರೆ. ಯಾರ ಮನೆಯಲ್ಲಿ ಗೋಮೂತ್ರ ಇದೆ ನೋಡಿ, ಅವರು ಗೋಮೂತ್ರವನ್ನು ಹಾಕಬಹುದು. ಸುಮಾರು ಒಂದು ಬಕೆಟ್ ನೀವು ತರಕಾರಿ ವೇಸ್ಟೇಜ್ ತಗೊಂಡ್ರೆ ಒಂದು ಬಕೆಟ್ ಸೆಗಣಿ ನೀರು, ಹಾಗೆಯೇ 5 ಲೀಟರ್ ಆಗುವಷ್ಟು ನೀವು ಗೋಮೂತ್ರವನ್ನು ತಗೊಳ್ಳಿ. ಮತ್ತು ಅದನ್ನು ತೆಳು ಮಾಡಿ ಗಿಡಗಳಿಗೆ ಹಾಕಲಿಕ್ಕೆ, ಹೀಗೇ ಹಾಕಲಿಕ್ಕಿಲ್ಲ ಸ್ನೇಹಿತರೆ. ನೀವು ಇದೇ ರೀತಿ ಮಾಡಿ ಸರಿಸುಮಾರು 20ರಿಂದ 25 ದಿನಗಳವರೆಗೆ ನೀವು ಕುಳಿಲಿಕ್ಕೆ ಬಿಡಬೇಕು. ನೀವು ಪ್ರತಿದಿನ ಇದೇ ರೀತಿ ತಿರುಗಿಸಬೇಕು. ಬಾಯಿಯನ್ನು ತೆಗೆದು ಒಂದು ಕೋಲಿನ ಸಹಾಯದಿಂದ ಅಡಿವರೆಗೆ, ಅಂದರೆ ಬ್ಯಾರಲ್ನ ಅಡಿಭಾಗ ಟಚ್ ಆಗಬೇಕು, ಆ ಕೋಲಿಗೆ ಟಚ್ ಆಗಿ ಸರಿ ಒಂದು ರೌಂಡ್ ನಾವು ತಿರುಗಿಸಬೇಕು. ನಿಮಗೆ ಉದಾಹರಣೆ ರೂಪದಲ್ಲಿ ಕೊಡಬೇಕಾದ್ರೆ, ಒಂದು ಗಡಿಯಾರ ಯಾವ ರೀತಿ ಒಂದೇ ಆ್ಯಂಗಲಲ್ಲಿ ತಿರುಗ್ತದೆ ನೋಡಿ, ಹಾಗೆ ಒಂದೇ ಆ್ಯಂಗಲಲ್ಲಿ ನೀವು ಸುತ್ತಬೇಕು. ಅಂದರೆ ನೀವು ಫಸ್ಟ್ ಡೇ ಮೊದಲ ದಿನ ನೀವು ಬಲದಿಂದ ಎಡಕ್ಕೆ ತಿರುಗಿಸಿದರೆ ಅದೇ 20ರಿಂದ 25 ದಿನದವರೆಗೆ ಅದೇ ಆ್ಯಂಗಲಲ್ಲಿ ನೀವು ತಿರುಗಿಸಬೇಕು. ಇಲ್ಲಪ್ಪ ನಾವು ಎಡದಿಂದ ಬಲಕ್ಕೆ ಅಥವಾ ಬಲದಿಂದ ಎಡಕ್ಕೆ ಯಾವ ರೀತಿ ನೀವು ತಿರುಗಿಸ್ತೀರಿ ಅದೇ ರೀತಿ ನೀವು ತಿರುಗಿಸ್ತಾ ಹೋಗಬೇಕು. ಇಲ್ಲ ಅಂದರೆ ಅದರಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳು ಸಾಯ್ತದೆ. ಅಂದರೆ ತುಂಬ ಜನ ಹೇಳ್ತಾರೆ ಜೀವಾಮೃತವನ್ನು ತಯಾರಿಸುವಾಗ
ಒಂದೇ ಆ್ಯಂಗಲಲ್ಲಿ ತಿರುಗಿಸಬೇಕು ಅಂತ ನಾನು ಆ ಮೆಥಡನ್ನು ಫಾಲೋ ಮಾಡ್ತೇನೆ. ಯಾಕಂತ ಹೇಳಿದರೆ ಅದರಲ್ಲಿ ಜೀವಾಮೃತದಲ್ಲಿ ಸೂಕ್ಷ್ಮಾಣುಜೀವಿಗಳು ಉತ್ಪತ್ತಿ ಆಗುತ್ತೆ. ಅವುಗಳು ನಮ್ಮ ಗಿಡಗಳಿಗೆ ತುಂಬ ಒಳ್ಳೆಯದು. ಒಂದು ಹೆಚ್ಚಿನ ಗಿಡ ಬೆಳವಣಿಗೆ ಆಗಲಿಕ್ಕೆ, ಹೆಚ್ಚಿನ ಹೂ ಪಡೀಲಿಕ್ಕೆ ಅದು ತುಂಬ ಸಹಾಯ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಆ ಒಂದು ಮೆಥಡನ್ನು ನಾನು ಫಾಲೋ ಮಾಡ್ತೀನಿ. ನೀವು ಕೂಡ ಮಾಡಿ ಸ್ನೇಹಿತರೆ. ನೀವು ಪ್ರತಿದಿನ ಎಷ್ಟೇ ಬ್ಯುಸಿ ಲೈಫ್ ಇದ್ದರೆ ಸ್ನೇಹಿತರೆ, ದಿನದಲ್ಲಿ ಒಂದು ಬಾರಿ, ಯಾವ ಹೊತ್ತು ಆಗುತ್ತೆ, ಒಂದು ಬಾರಿ ಅದರ ಮುಚ್ಚಳವನ್ನು ತೆಗೆದು ಸರಿಯಾಗಿ ತಿರುಗಿಸ್ಬೇಕು. ಎಷ್ಟು ಆಗ್ತದೆ ಅಷ್ಟು ಒಂದಕ್ಕೊಂದು ಚೆನ್ನಾಗಿ ಹೀರ್ಕೊಳ್ಬೇಕು. ಅಂದರೆ ಅದು ಒಂದಕ್ಕೊಂದು ಹೀರ್ಕೊಂಡು ಚೆನ್ನಾಗಿ ಲಿಕ್ವಿಡ್ ಆಗಬೇಕು ನಿಮಗೆ. ಹಾಗೆ ನೀವು ಅದನ್ನು ತಯಾರಿಸಬೇಕು. ಎಷ್ಟು ಗಿಡಗಳಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿದರೆ ಸ್ನೇಹಿತರೆ, ನೀವು ಒಮ್ಮೆ ಇದನ್ನು ಹಾಕಿದರೆ ನಿಮ್ಮ ಗಿಡಗಳಿಗೆ ಸರಿಸುಮಾರು ನಿಮ್ಮ ಗಿಡಗಳಿಗೆ ಯಾವುದೇ ಸ್ಪ್ರೇಗಳನ್ನು ಹಾಕಬೇಕಂತ ಇಲ್ಲ. ಅಂದರೆ ಹೂವಾಗುವಂಥದ್ದು ಅಥವಾ ಗೊಬ್ಬರಗಳನ್ನು ಕೂಡ ಹಾಕಬೇಕಂತ ಇಲ್ಲ. ಸರಿಸುಮಾರು ಒಂದು 2-3 ತಿಂಗಳು, 2 ತಿಂಗಳಂತೂ ಕರೆಕ್ಟಾಗಿ ನಿಮಗೆ ಹೂವಾಗ್ತಾ ಹೋಗ್ತದೆ. ಒಂದೇ ರೀತಿ ಸ್ನೇಹಿತರೆ 2 ತಿಂಗಳು ನಿಮಗೆ ಹೂವಾಗ್ತದೆ. ಮತ್ತೆ ನಿಮಗೆ ಹೂ ಸ್ವಲ್ಪ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಮತ್ತೆ ಈ ಲಿಕ್ವಿಡನ್ನು ಮಾಡಿ ಗಿಡಗಳಿಗೆ ಹಾಕಿದಾಗ ನಿಮ್ಮ ಗಿಡಗಳು ಬೇಗ ಬೆಳೆದು ಗಿಡ ತುಂಬ ಹೂವಾಗಲಿಕ್ಕೆ ತುಂಬ ಸಹಾಯ ಆಗುತ್ತೆ ಸ್ನೇಹಿತರೆ. ಯಾಕಂತ ಹೇಳಿದರೆ ಇದು ನಾನು ನಿನ್ನೆ ಮೊನ್ನೆ ಮಾಡಿದಂತಹ ಲಿಕ್ವಿಡ್ ಅಲ್ಲ, ಜೀವಾಮೃತ ಕೂಡ ಅಲ್ಲ. ನಾನು ಇದನ್ನು ಸುಮಾರು ಒಂದು ಸಲ ನನ್ನ ಗಿಡಗಳಿಗೆ ಹಾಕಿದೆ. ಸುಮಾರು ಒಂದು 2 ವರ್ಷದಿಂದ ಈ ಒಂದು ಜೀವಾಮೃತವನ್ನು ನನ್ನ ಗಿಡಗಳಿಗೆ ಹಾಕಿದ್ದೇನೆ. ಯಾವುದೇ ಖರ್ಚಿಲ್ಲ ಸ್ನೇಹಿತರೆ, ಝೀರೋ ಇನ್ವೆಸ್ಟ್ಮೆಂಟ್. ನಾನು ನಿಮಗೆ ಮಲ್ಲಿಗೆ ಕೃಷಿಯಲ್ಲಿ ಯಾವಾಗಲೂ ಹೇಳ್ತೇನೆ, ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಿರಿ ಅಂತ ತುಂಬ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಬೇರೆ ಬೇರೆ ರೀತಿಯ ಗೊಬ್ಬರಗಳನ್ನು, ಲಿಕ್ವಿಡ್ಗಳನ್ನು ಹಾಕುವಾಗ ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ. ಸೊ ಇವಾಗಲೂ ನಾನು ಅದನ್ನೇ ಹೇಳೋದು. ಬಟ್ ನನಗೆ ಇದರಲ್ಲಿ ಸ್ವಲ್ಪ ಖರ್ಚು ಅಂತ ಹೇಳಿದರೆ ಸೆಗಣಿ ನೀರು. ಆಲ್ಮೋಸ್ಟ್ ಈ ತರಕಾರಿಗಳ ವೇಸ್ಟೇಜ್ಗಳು ನಮ್ಮ ಮನೆಯಲ್ಲೇ ಇರುತ್ತೆ. ಹಾಗಾಗಿ ನಾನು ತರಕಾರಿಗಳ ವೇಸ್ಟೇಜ್ಗೆ ಹಣ ಕೊಡಲಿಲ್ಲ. ಬಟ್ ನನಗೆ ಸೆಗಣಿ ಈ ಬಾರಿ ನಮ್ಮ ಮನೆ ಹತ್ರ ನನಗೆ ಸಿಗಲಿಲ್ಲ. ನಾನು ಹಣ ಕೊಟ್ಟು ಪರ್ಚೇಸ್ ಮಾಡಿದ್ದೇನೆ, ಏನು ತೊಂದರೆ ಇಲ್ಲ ಸ್ನೇಹಿತರೆ. 2 ಬಕೆಟ್ ತಂದಿದ್ದೇನೆ, ನನಗೆ ಸಾಕಾಗುತ್ತೆ. ಅಂದರೆ ಆಗ ನನಗೆ ಅರ್ಧ ಬ್ಯಾರಲ್ ಫುಲ್ ಆಗುತ್ತೆ. ಹಣ ಕೊಟ್ಟು ನಾನು ತಂದಿದ್ದೇನೆ. ಬಟ್ ಯಾರ ಮನೆಯಲ್ಲಿ ದನ ಇದೆ ನೋಡಿ ಅಂಥವರಿಗೆ ಪ್ಲಸ್ ಪಾಯಿಂಟ್. ಹಾಗೆಯೇ ಸ್ನೇಹಿತರೆ, ನಾನಾಗ ನಿಮಗೆ ಏನು ಗೋಮೂತ್ರ ಹಾಕಿ ಅಂತ ಹೇಳಿದೆ ಸ್ನೇಹಿತರೆ. ಸಿಕ್ಕಾಪಟ್ಟೆ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ಜಸ್ಟ್ ಒಂದು 5 ಲೀಟರ್ ನೀವು ಹಾಕಿದರೆ ಸಾಕು. ಒಂದು 30 ಲೀಟರ್ನ 30 ಲೀಟರ್ನ ಬ್ಯಾರಲ್ಗೆ ಒಂದು ನೀವು 5 ಲೀಟರ್ ಹಾಕಿದರೆ ಸಾಕಾಗುತ್ತೆ. ಮತ್ತೆ ಅದನ್ನು ನೀವು ಗಿಡಗಳಿಗೆ ತುಂಬ ತೆಳು ಮಾಡಿ ಹಾಕಬೇಕು. ದಯವಿಟ್ಟು ಹಾಗೇ ಹಾಕಲಿಕ್ಕೆ ಹೋಗಬೇಡಿ. ಗೋಮೂತ್ರ ಹಾಕಿದರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಬಟ್ ಅದನ್ನು ಏನು ಹೇಳ್ತಾರೆ, ಹಾಕುವಂತಹ ಕ್ರಮ ಸರಿಯಾಗಿ ಇಲ್ಲದೇ ಇದ್ದಲ್ಲಿ ಗಿಡಗಳು ಸುಟ್ಟು ಹೋಗುವಂಥ ಚಾನ್ಸಸ್ ಇದೆ. ಅದಕ್ಕಾಗಿ ನಾನು ಹೇಳೋದು ನಿಮಗೆ, ಗೋಮೂತ್ರದ ಒಂದು ಏನು ಹಾಕುವಂತಹ ನಿಮಗೆ ಅದರ ಒಂದು ಅಂದಾಜು ನಿಮಗೆ ಗೊತ್ತಾಗದೇ ಇದ್ದಲ್ಲಿ ನೀವು ದಯವಿಟ್ಟು ಸ್ನೇಹಿತರೆ ನೀರನ್ನು ಆ್ಯಡ್ ಮಾಡಿ ಅಂತ ನಾನು ಹೇಳ್ತೇನೆ. ಆ್ಯಕ್ಚುಲಿ ನಾನು ಗೋಮೂತ್ರವನ್ನು ಕೂಡ ಹಾಕ್ತೇನೆ. ಕಳೆದ ತಿಂಗಳು ನಾನು ಗೋಮೂತ್ರವನ್ನು ಆ್ಯಡ್ ಮಾಡಿದ್ದೆ. ಬಟ್ ನನಗೆ ಈ ತಿಂಗಳಲ್ಲಿ ಸಿಗಲಿಲ್ಲ. ಮತ್ತು ಇದು ನೀರಾದರೆ ಎಲ್ರಿಗೂ ಈ ಒಂದು ಏನು ಜೀವಾಮೃತವನ್ನು ಮಾಡಬಹುದು. ಹಾಗಾಗಿ ನಾನು ನೀರನ್ನೇ ಹಾಕಿ ನಿಮಗೆ ತೋರಿಸಿದಲ್ಲ ಸ್ನೇಹಿತರೆ, ನನ್ನ ಗಿಡಗಳಿಗೂ ಅದೇ ರೀತಿ ಹಾಕಿದ್ದೇನೆ. ಈ ಮೆಥಡನ್ನು ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. 2 ತಿಂಗಳಂತೂ ನೀವು ಗಿಡಗಳಿಗೆ ಯಾವುದೇ ಸ್ಪ್ರೇ ಹಾಕಬೇಕು ಅಂತ ಇಲ್ಲ. ನಾನು ಆಗ ಕೂಡ ಹೇಳಿದೆ, ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ, ಡೌಟೇ ಬೇಡ ಸ್ನೇಹಿತರೆ. ಜೀವಾಮೃತದಲ್ಲಿ ಬೇರೆ ಬೇರೆ ರೀತಿಯ ಜೀವಾಮೃತಗಳನ್ನು ಮಾಡ್ತೇವೆ. ಅಂದರೆ ಬರೀ ಸೆಗಣಿ ನೀರಾಗಿರ್ಬೋದು, ಅಥವಾ ಸೆಗಣಿ ನೀರು ಮತ್ತು ಗೋಮೂತ್ರವನ್ನು ಇನ್ಕ್ಲೂಡ್ ಮಾಡಿ, ಅಥವಾ ಹಿಂಡಿದ್ದು ಹಾಗೆ ಬೆಲ್ಲಗಳನ್ನು ಹಾಕಿ ಕೂಡ ಮಾಡ್ತೇವೆ. ಹಿಟ್ಟುಗಳನ್ನೆಲ್ಲ ಹಾಕಿ ನಾನು ಎಲ್ಲ ರೀತಿಯ ಜೀವಾಮೃತಗಳನ್ನು ಮಾಡಿ ನನ್ನ ಗಿಡಗಳಿಗೆ ಹಾಕಿದೆ. ಅದರಲ್ಲಿ ದಿ ಬೆಸ್ಟ್ ಅಂತ ಹೇಳಿದರೆ ಈ ತರಕಾರಿಯ ವೇಸ್ಟೇಜ್ ಸ್ನೇಹಿತರೆ. ನನಗಂತೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅದರಲ್ಲಿ. ಹಾಗಾಗಿ ನಾನು ನಿಮಗೆ ಇದನ್ನು ಪ್ರಿಫರ್ ಮಾಡ್ತೇನೆ. ಬಟ್ ನೀವು ಹಾಕುವಂತಹ ತರಕಾರಿಗಳು ಯಾವುದೇ ರೀತಿ ಕೊಳೆತಿರಬಾರ್ದು, ಅದರಲ್ಲಿ ಹುಳಗಳಿರಬಾರ್ದು, ಯಾವುದೇ ರೀತಿಯ ರೋಗಗಳಿರಬಾರ್ದು. ಇದೆಲ್ಲ ನಿಮ್ಮ ಗಮನದಲ್ಲಿ ಇರಬೇಕು. ಇಷ್ಟು ಮಾಡಿದರೆ ಖಂಡಿತ ನೀವು ಮಾಡಿದಂತಹ ಒಂದು ಏನು ಜೀವಾಮೃತ ಸಕ್ಸಸ್ ಅಂತ ಹೇಳಬಹುದು. ಅಷ್ಟು ಒಳ್ಳೆಯ ರಿಸಲ್ಟ್ ಕೊಡ್ತದೆ ಸ್ನೇಹಿತರೆ. ಯಾಕಂತ ಹೇಳಿದರೆ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ, ನನ್ನ ಗಿಡದಲ್ಲಿ ಹೆಚ್ಚಿನ ಹೂವಾಗಲಿಕ್ಕೆ ನಾನು ಯಾವ ರೀತಿಯ ಗೊಬ್ಬರಗಳನ್ನು ಹಾಕ್ತೇನೆ, ಜೀವಾಮೃತಗಳನ್ನು ಹಾಕ್ತೇನೆ ಅಂತ. ತುಂಬ ಜನ ಮೇಡಮ್ ಒಮ್ಮೆ ನಮಗೆ ವಿಡಿಯೋ ಮಾಡಿ ತಿಳಿಸಿ ಅಂತ ಹೇಳಿದರೆ, ಸೊ ಹಾಗಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ತುಂಬ ಬಾರಿ ನಾನು ಇದನ್ನು ಮಾಡ್ತಾ ಇರ್ತೇನೆ. ಮತ್ತು ಇನ್ನೊಂದು ಏನು ಗೊತ್ತಾ, ತುಂಬ ಸ್ಮೆಲ್ ಆಯಿತಾ, ತುಂಬ ಸ್ಮೆಲ್ ಅಂತ ಹೇಳಿದರೆ ತುಂಬ ಕೆಟ್ಟ
ಸ್ಮೆಲ್ ಇರುತ್ತೆ. ಅರೌಂಡ್ ಒಂದು 10 ದಿನ ಇರುತ್ತೆ, ಒಂದು 7ರಿಂದ 10 ದಿನ ತುಂಬ ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ. ಮತ್ತು ನಿಮಗೆ ದಿನ ಹೋಗ್ತಾ ಇದ್ದಾಗೆ ಒಂದು 10 ಡೇಸ್ ಕ್ರಾಸ್ ಆದಮೇಲೆ ಅಂತಹ ಒಂದು ಸ್ಮೆಲ್ಗಳು ಇರುವುದಿಲ್ಲ, ನಾರ್ಮಲ್ ಆಗಿ ಇರುತ್ತೆ. ಬಟ್ ನಿಮಗೆ ಒಂದು 20 ದಿನ ದಾಟಿದಾಗ ಏನು ಸ್ಮೆಲ್ ಇರೋದಿಲ್ಲ, ಬರೀ ಲಿಕ್ವಿಡ್ ಆಗಿರುತ್ತೆ. ನಿಮಗೆ ಅಲ್ಲಿ ತರಕಾರಿ ಯಾವುದು, ಸೆಗಣಿ ಯಾವುದು, ನೀರು ಯಾವುದು ಅಂತ ಗೊತ್ತಾಗೋದಿಲ್ಲ ಸ್ನೇಹಿತರೆ, ಒಂದೇ ರೀತಿಯಾಗಿರುತ್ತೆ. ಹಾಗಾಗಿ ನೀವು ಒಂದು ತಯಾರಿಸುವಾಗ ಏನು ಹೇಳ್ತಾರೆ, ಕೊಳೆತಂತಹ ತರಕಾರಿಗಳನ್ನು ಹಾಕಬೇಡಿ. ಮತ್ತು ಸ್ವಲ್ಪ ಸ್ಮೆಲ್ ಬಂದಾಗ ಏನು ಮಾಡಲಿಕ್ಕೆ ಆಗೋದಿಲ್ಲ. ನಾವು ಹಿಂಡಿ ನೀರನ್ನು ಮಾಡುವಾಗಲೂ ತುಂಬ ಸ್ಮೆಲ್ ಬರ್ತದೆ, ಆದರೆ ಹಿಂಡಿ ಅಷ್ಟೇನು ಸ್ಮೆಲ್ ಇಲ್ಲ, ಬಟ್ ಸ್ವಲ್ಪ ಸ್ಮೆಲ್ ಇರುತ್ತೆ ಸ್ನೇಹಿತರೆ. ಆದರೆ ಇದನ್ನು ನಿಮ್ಮ ಗಿಡಗಳಿಗೆ ಹಾಕಿದರೆ ಖಂಡಿತ ನಾನಾಗ ಹೇಳಿದಾಗೆ ಒಳ್ಳೆ ರಿಸಲ್ಟ್ ಇದೆ, ಸಕ್ಸಸ್ ಅಂತೂ ಖಂಡಿತ ಕಾಣ್ತೀರಿ. ಹಾಕುವಂತಹ ರೀತಿ ಹೇಗೆ ಅಂತ ನೋಡುವ ಸ್ನೇಹಿತರೆ. ಈಗ ಕೊಳೆತಿದೆ ಸರಿ, ಸುಮಾರು 20ರಿಂದ 25 ದಿನ ನೀವು ಬ್ಯಾರಲಲ್ಲಿಟ್ಟು ಇದೇ ರೀತಿ ಕೋಲಿನ ಸಹಾಯದಿಂದ ತಿರುಗಿಸಿ 25 ದಿನ ಕ್ರಾಸ್ ಆಯಿತು, ಚೆನ್ನಾಗಿ ಕೊಳೆತಿದೆ, ಜಸ್ಟ್ ನಮಗೆ ಒಂದು ಲಿಕ್ವಿಡ್ ರೂಪದಲ್ಲಿ ಆಗಿದೆ ಅಂದಾಗ ನಾವು 1 ಬಕೆಟ್ ನಾವು ಈ ಜೀವಾಮೃತವನ್ನು ತಗೊಳ್ಬೇಕು. ಜೀವಾಮೃತ ಒಂದು ಅರ್ಧ ಬಕೆಟ್ ಜೀವಾಮೃತವನ್ನು ತಗೊಂಡ್ರೆ ಇನ್ನೂ ಅರ್ಧ ಬಕೆಟ್ ನೀರನ್ನು ಹಾಕಬೇಕು. ಒಂದು ವೇಳೆ ತುಂಬ ದಪ್ಪ ಆದರೆ ದಯವಿಟ್ಟು ಗಿಡಗಳಿಗೆ ಹಾಕಬೇಡಿ, ಗಿಡಗಳಿಗೆ ಹೀರ್ಕೊಳ್ಳುವಂತಹ ಕೆಪಾಸಿಟಿ ಇರುವುದಿಲ್ಲ. ಅಷ್ಟು ದಪ್ಪ ಹಾಕಿದರೆ ಏನಾಗುತ್ತೆ ಅಂತ ಹೇಳಿದರೆ ಬುಡದ ಮೇಲ್ಭಾಗದಲ್ಲಿ ನಿಂತು ಗಿಡದ ಬೇರುಗಳು ಹೀರ್ಕೊಳ್ಳದೆ ಗಿಡಗಳು ಅಲ್ಲೇ ಕೊಳ್ತು ಹೋಗಿ ಗಿಡದ ಎಲೆಗಳು ಹಳದಿಯಾಗಿ ಉದುರಿ ಮತ್ತು ಗಿಡ ಸಾಯುವಂತಹ ಚಾನ್ಸಸ್ ತುಂಬಾ ಇದೆ. ಅದಕ್ಕೋಸ್ಕರ ನೀವು ದಪ್ಪನೆಯಾಗಿ ಗಿಡಗಳಿಗೆ ಹಾಕ್ಲಿಕ್ಕೊಂದು ಹೋಗಬೇಡಿ ಸ್ನೇಹಿತರೆ. ಆ ದಿನವನ್ನು ನೀವು ರಿಸ್ಕನ್ನು ತಗೊಳ್ಬೇಡಿ. ಆ ರೀತಿ ಮಾಡಿ ಗಿಡಗಳು ಡ್ಯಾಮೇಜ್ ಆಗ್ತದೆ. ಹಾಗೆಯೇ ಗಿಡಗಳಿಗೆ ತೆಳು ಮಾಡಿ ಗಿಡಗಳಿಗೆ ಹಾಕಿ, ಹಾಗಂತ ಹೇಳಿ ತುಂಬ ತೆಳು ಮಾಡಿ ಹಾಕಬೇಡಿ. ಹಾಕಿದ ತಕ್ಷಣ ಹೋಳುಗಳಲ್ಲಿ ಇಳಿದು ಹೋಗುವಷ್ಟು ಹಾಕಬೇಡಿ. ಒಂದು ಮೀಡಿಯಮ್ ಅಂದರೆ ನಾವು ಈಗ ಬಕೆಟಿಂದ ತೆಗೆದು ಹಾಕುವಾಗ ಆ ಒಂದು ಲೇಯರ್ ನಮಗೆ ಕಾಣಬೇಕು. ಅಂದರೆ ಆ ಕಡೆದು ಈ ಕಡೆದು ಟ್ರಾನ್ಸ್ಪರೆಂಟ್ ಕಾಣಬೇಕು, ಅಷ್ಟು ತೆಳು ಇದ್ದರೆ ಸಾಕಾಗುತ್ತೆ. ಹಾಗಂತ ಹೇಳಿ ತುಂಬ ತೆಳು ಮಾಡಬೇಡಿ ಸ್ನೇಹಿತರೆ. ಗಿಡಗಳಲ್ಲಿಯೂ ನಮಗೆ ಏನು ಸ್ವಲ್ಪ ಬೆಳವಣಿಗೆ ಕಾಣಬೇಕಲ್ಲ, ಹಾಗಂತ ದಪ್ಪನೂ ಹಾಕಲಿಕ್ಕೆ ಹೋಗಬೇಡಿ. ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗೆಯೇ ಇನ್ನೊಂದು ಗೋಮೂತ್ರ ಹಾಕಿದರೆ ನೀವು ಅದಕ್ಕೆ ಸ್ವಲ್ಪ ಇದಕ್ಕಿಂತ ನೀರು ಹಾಕಿದ್ದಕ್ಕಿಂತ ನೀರು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿ ಆಯಿತಾ. ಯಾಕಂತ ಹೇಳಿದರೆ ಗೋಮೂತ್ರ ತುಂಬ ಸ್ಟ್ರಾಂಗ್ ಇರುತ್ತೆ. ಗೋಮೂತ್ರ ಹಾಕಿದ ದಿನ ನೀವು ಹಾಕುವಾಗ ಸ್ವಲ್ಪ ತೆಳು ಮಾಡಿ ಹಾಕಿ ಸ್ನೇಹಿತರೆ. 2 ಬಾರಿ ಹಾಕಿದರೂ ಪರವಾಗಿಲ್ಲ, ಬಟ್ ಹಾಕುವಾಗ ತುಂಬ ಜಾಗ್ರತೆಯಿಂದ ಇರಿ. ಹಾಗೆಯೇ ಜೀವಾಮೃತ ಹಾಕಿದ ನಂತರ ಅದೇ ದಿನ ಗಿಡಗಳಿಗೆ ನೀರನ್ನು ಕೊಡಬಾರ್ದು. ಮಾರನೇ ದಿನ ನೀವು ಗಿಡಗಳಿಗೆ ನೀರನ್ನು ಕೊಡಲೇಬೇಕು, ಕಂಪಲ್ಸರಿ ಕೊಡಬೇಕು. ಬುಡಗಳಿಗೆ ಕೊಟ್ಟು ಎಲೆಗಳಿಗೆ ನೀರನ್ನು ಚುಮುಕಿಸಬೇಕು. ನೀರನ್ನು ಹಾಕಿದ ಮೇಲೆ ಆ ನೀರುಗಳು ಹೋಲ್ಗಳಲ್ಲಿ ಇಳಿದು ಹೋಗಬಾರ್ದು, ಅಷ್ಟು ನೀರನ್ನು ಕೊಡಬಾರ್ದು. ಲಿಕ್ವಿಡ್ ಗಿಡಗಳಿಗೆ ಎಷ್ಟು ನೀರು ಬೇಕು ನೋಡಿ ಅಷ್ಟನ್ನು ಮಾತ್ರ ಕೊಡಿ. ತುಂಬ ನೀರನ್ನು ಕೊಟ್ಟಾಗ ಅದೇನಾಗುತ್ತೆ ಅಂತ ಹೇಳಿದರೆ, ಇಲ್ಲಿ ನಾವು ಲಿಕ್ವಿಡನ್ನು ಹಾಕಿರ್ತೇವೆ ನೋಡಿ ಜೀವಾಮೃತ, ಅದು ನೀರಿನ ಜೊತೆ ಮಿಕ್ಸ್ ಆಗಿ ಬೇಗ ಹೋಲ್ಗಳಲ್ಲಿ ಇಳಿದು ಹೋದರೆ ನಮ್ಮ ಗಿಡಗಳಿಗೆ ಬೇಕಾದಂತಹ ಪೌಷ್ಟಿಕಾಂಶಗಳು ಸರಿಯಾದ ಸಂದರ್ಭದಲ್ಲಿ ಸಿಗುವುದಿಲ್ಲ. ಹಾಗಾಗಿ ನೀರನ್ನು ಸ್ವಲ್ಪ ಕಡಿಮೆ ಕೊಡಿ, ಅರೌಂಡ್ 1 ವಾರ. ಮತ್ತೆ ನೀವು ಕರೆಕ್ಟಾಗಿ ಸ್ವಲ್ಪ ಜಾಸ್ತಿಯಾಗಿ ಕೊಡಿ. ಅದು ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಕಡಿಮೆ ಕೊಟ್ಟರೆ ಕಷ್ಟ, ಬಟ್ 1-2 ಹೊತ್ತು ನೀರನ್ನು ಕೊಡಿ, ಏನಾಗೋದಿಲ್ಲ, ತೊಂದರೆ ಇಲ್ಲ. ಸ್ವಲ್ಪ ಕೊಡುವಾಗ ಕ್ವಾಂಟಿಟಿಯಲ್ಲಿ ಕಡಿಮೆ ಕೊಡಿ. 2 ಹೊತ್ತು ನೀರನ್ನು ಕೊಡುವಾಗ ಕಡಿಮೆ ನೀರನ್ನು ಹಾಕಿದರೂ ಏನು ತೊಂದರೆ ಇರೋದಿಲ್ಲ. ಬಟ್ ಒಂದೇ ಬಾರಿ ನೀರು ಕೊಡುವಾಗ ಸ್ವಲ್ಪ ನೀರನ್ನು ಕಡಿಮೆ ಹಾಕಿದರೆ ಗಿಡಗಳಿಗೆ ತೊಂದರೆ ಆಗುವಂತಹ ಚಾನ್ಸಸ್ ತುಂಬಾ ಇದೆ. ಹಾಗಾಗಿ ನೀವು ನೀರನ್ನು ಕೊಡುವಂತಹ ರೀತಿ ಕೂಡ ಸರಿಯಾಗಿ ಇರಬೇಕು. ಆ ಮೆಥಡನ್ನು ಕೂಡ ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಏನೇ ಡೌಟ್ ಇದ್ರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನಲ್ಲಿ ನಿಮಗೆ ಉತ್ತರಿಸ್ತೇನೆ.